ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರಬಿದಿರೆ ಚಾನಲ್. ಇವತ್ತು ನಾನು ಇಂಪೇಷನ್ಸ್ ಫ್ಲವರ್ ಅಥವಾ ನೀರು ಸೋಣೆ ಅಥವಾ ಬಿಸ್ಕೆಟ್ ಹೂಗು ಅಂತ ಹೇಳ್ತೇವೆ, ಈ ಗಿಡದ ಬಗ್ಗೆ ನಾನು ಯಾವ ರೀತಿ ರೀಪಾಟ್ ಮಾಡಿದ್ದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಇದೆಲ್ಲ ಹೈಬ್ರಿಡ್ ಜಾತಿಯ ಫ್ಲವರ್ ಆಗಿದೆ. ತುಂಬ ದೊಡ್ಡ ದೊಡ್ಡ ಹೂಗಳಾಗಿ ತುಂಬ ಸುಂದರವಾಗಿ ಕಾಣ್ತದೆ. ಗಿಡ ತುಂಬ ಹೂ ಕೊಟ್ಟುಕೊಂಡು ಡೈಲಿ ಹೂ ಇರ್ತದೆ. ಇದಕ್ಕೆ ಕೇರ್ ಅಂತ ಹೇಳಿದರೆ ಬೇಸಿಗೆಯಲ್ಲಿ ಡೈಲಿ ನೀರು ಬೇಕು. ಹಾಗೆ ತುಂಬ ಸುಲಭವಾಗಿ ಬದುಕುವಂತಹ ಗಿಡ. ಇದನ್ನು ಈಗ ನೆಡುವ ಟೈಮು. ಯಾವಾಗಲೂ ನೆಟ್ಟರೂ ಗಿಡ ಚೆನ್ನಾಗಿ ಬರ್ತದೆ. ಆದರೆ ಮಳೆಗಾಲದಲ್ಲಿ ನೀರು ಸೋಣೆ ಅಂತ ಹೇಳಿದ ಹಾಗೆ ಅದು ಮಳೆಗಾಲದಲ್ಲಿ ನೆಡುವಂತಹ ಒಂದು ಗಿಡ. ಇದೆಲ್ಲ ನನ್ನ ಕಳೆದ ವರ್ಷದ ಗಿಡವಾಗಿದೆ. ಇದನ್ನು ಈ ಸಲ ನಾನೀಗ ರೀಪಾಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಇದೆಲ್ಲ ಲೋಕಲ್ ವೆರೈಟಿ. ಲೋಕಲ್ ವೆರೈಟಿ, ಇದಕ್ಕೆ ರೋಗ ಎಲ್ಲ ತುಂಬ ಕಡಿಮೆ, ಹಾಗೆ ಬೆಳೆಸಲು ತುಂಬ ಈಸಿ ಆಗ್ತದೆ. ಹೈಬ್ರಿಡ್ ಜಾತಿಯ ಗಿಡಗಳಿಗಾದರೆ ರೋಗ ತುಂಬ ಬರ್ತದೆ, ಸ್ಪ್ರೇ ಬಿಟ್ಟುಕೊಂಡು ಬೇಕಾಗ್ತದೆ, ಹಾಗೆಲ್ಲ ಉಂಟು. ಈಗ ನಾನು ಯಾವ ರೀತಿ ನೆಡ್ತಾ ಇರೋದು ಅಂತ ತೋರಿಸ್ತೇನೆ. ಇದೆಲ್ಲ ಹಳೆಯ ಗಿಡದಲ್ಲಿ ಹುಟ್ಟಿಕೊಂಡಿರುವ ಸಣ್ಣ ಸಣ್ಣ ಗಿಡಗಳು. ಈ ಗಿಡಗಳನ್ನು ನೆಟ್ಟರೆ ಗಿಡ ಚೆನ್ನಾಗಿ ಬರ್ತದೆ. ಹಾಗೆ ನೆಡಲಿಕ್ಕೂ ತುಂಬ ಸುಲಭ. ಯಾಕಂತ ಹೇಳಿದರೆ ಬೇರು ಉಂಟಲ್ಲ, ಅದಲ್ಲಿ ಕಡ್ಡಿಯಿಂದಲೂ ಬರ್ತದೆ. ಕಡ್ಡಿಯನ್ನು ಕೂಡ ನೆಟ್ಟು ನಮಗೆ ಬದುಕಿಸ್ಕೊಳ್ಬೋದು. ಈ ರೀತಿಯ ಗಿಡದಿಂದ ಗಂಟು ಇರುವಂತಹ ಭಾಗವನ್ನು ಕಟ್ ಮಾಡಿ ನೆಲದಲ್ಲಿ ಅಥವಾ ಪಾಟಲ್ಲಿ ನೀವು ಯಾವುದಲ್ಲಿ ನೆಡ್ತೀರೋ ಹಾಗೆ ನೆಟ್ಟು ಬದುಕಿಸ್ಬೋದು. ಈ ರೀತಿಯ ಗಂಟು ಬರ್ತದಲ್ಲ, ಗಂಟಿನಿಂದ ಕಟ್ ಮಾಡಿ. ತುಂಬ ಉದ್ದ ಕಡ್ಡಿಯಾಗಿರುವಂಥ ಗಿಡಗಳನ್ನು ನೆಡಲಿಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದರೆ ಅದು ಮೇಲೆ ಬಂದಾಗ ಮತ್ತು ಕಡ್ಡಿಯಾಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚೆಂದ ಕಾಣೋದಿಲ್ಲ. ಈಗ ನಾನು ಹಳೆಯ ಪಾಟನ್ನೇ ತಗೊಳ್ಳೋದು. ಕೆಲವು ಗಿಡಗಳು ಹೀಗೆ ಈ ರೀತಿಯಾಗಿ ನೆಲದಲ್ಲಿ ಬಿದ್ದು ಅಲ್ಲಿಯೇ ಬೇರು ಕೊಟ್ಟುಕೊಂಡು ಇರ್ತವೆ. ಅವುಗಳನ್ನು ಕೂಡ ನಮಗೆ ನೆಡಲಿಕ್ಕೆ ಒಳ್ಳೆಯದು. ಬೇಗ ಬೇರು ಉಂಟಲ್ಲ ಆಲ್ರೆಡಿ, ಬೇಗ ಬದುಕ್ತದೆ. ಈಗ ಪಾಟಿಂಗ್ ಮಿಕ್ಸ್ ನಾನು ಯಾವುದು ಅಂತ ಹೇಳಿದರೆ, ಇದು ಕಳೆದ ವರ್ಷ ನೆಟ್ಟ ಗ್ರೋ ಬ್ಯಾಗನ್ನೇ ನಾನು ಅದನ್ನೇ ಅಲ್ಲಿ ಹೀಗೆ ಕ್ಲೀನ್ ಮಾಡಿ ನೆಡ್ತಾ ಇರುವುದು. ಅದಕ್ಕೆ ಹೊಸ ಮಣ್ಣಾಗಲಿ ಗೊಬ್ಬರ ಏನು ಹಾಕದೆ ನೆಡುವಂಥದ್ದು. ಹಾಗೆ ನೆಟ್ಟರು ಚೆನ್ನಾಗಿ ಬರ್ತದೆ. ಗಿಡ ನೆಟ್ಟು ಒಂದು 10 ದಿವಸ ಆದ ನಂತರ ಲಿಕ್ವಿಡ್ ಗೊಬ್ಬರವನ್ನು ಕೊಡ್ಬೋದು ನಾವು. ಇದೀಗ ನೆಟ್ಟು ಒಂದು 15 ದಿವಸ ಆದ ನಂತರ ಈ ರೀತಿಯಾಗಿ ಬಂದಿದೆ. ನಾನು ಇದನ್ನು ಈ ರೀತಿ ಟವರಿನ ರೀತಿಯಲ್ಲಿ ಅರೇಂಜ್ ಮಾಡಿದ್ದೇನೆ. ಕೆಲವು ಗಿಡದಲ್ಲಿ ಆಲ್ರೆಡಿ ಹೂಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಗಿಡದಲ್ಲಿಯೂ ಹೂ ಬರುವಾಗ ಭಾರಿ ಚೆನ್ನಾಗಿ ಕಾಣ್ತದೆ. ತುಂಬ ಸುಂದರವಾಗಿ ಹೂ ಕೊಡುವಂಥ ಗಿಡ. ಇದಕ್ಕೆ ಮತ್ತೆ ಬಿಸಿಲು ಬೇಕು, ನೀರು ಬೇಕು, ಎರಡೂ ಬೇಕಾಗುವಂತಹ ಗಿಡ. ಬಿಸಿಲಿನಲ್ಲಿದ್ದರೆ ಚೆನ್ನಾಗಿ ಹೂ ಕೂಡ ಆಗ್ತದೆ. ಇದು ಹೈಬ್ರಿಡ್ ಜಾತಿಯ ಇಂಪೇಷನ್ಸ್ ಗಿಡ. ಈಗ ನೆಟ್ಟದಷ್ಟೇ, ಇದು ಇನ್ನು ಚೆನ್ನಾಗಿ ಬಂದು ಹೂ ಕೊಡಬೇಕಷ್ಟೇ. ಇದರಲ್ಲಿ ಈಗ ಆಲ್ರೆಡಿ ಹುಳ ಬರಲಿಕ್ಕೆ ಶುರುವಾಗಿದೆ. ಎಲೆಗಳನ್ನೆಲ್ಲ ಈ ರೀತಿಯಾಗಿ ಕಟ್ಟು ಮಾಡಿ ಅದರ ಚಿಗುರು ಉಂಟಲ್ಲ, ಅಲ್ಲಿ ಹುಳ ಬಂದು ಎಲೆಗಳನ್ನೆಲ್ಲ ಮುಚ್ಚಿ ಗಿಡವನ್ನೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದು ಹಸಿರು ಬಣ್ಣದ ಹುಳ, ಉದ್ದ ಜಾತಿಯ ಒಂದು ಹುಳ ಬರ್ತದೆ. ಭಯಂಕರ ರೋಗ ಈ ಗಿಡಗಳಿಗೆ. ನಾವು ಸ್ಪ್ರೇ ಕೊಟ್ಟುಕೊಂಡು ಬೇಕಾಗ್ತದೆ. ಆದರೆ ಚೆನ್ನಾಗಿ ಬೆಳೆದು ಹೂವಾದರೆ ತುಂಬ ಸುಂದರವಾಗಿ ಕಾಣುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.